ಈ ಹೊತ್ತಿನ ರಾಜ್ ನ್ಯೂಸ್ನಲ್ಲಿ ಮೊದಲ ಸ್ಟೋರಿ. ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗಿದೆ. 1ನೇ ತಾರೀಕಿನಿಂದ ಶುರುವಾಗಿರುವುದು ಈ ಎಸ್ಐಆರ್ ಆಪರೇಷನ್. ಆದರೆ ಇದರಲ್ಲಿ ರಾಜಕೀಯ ದಂಗಲ್ ಕಾಣಿಸ್ತಾ ಇದೆ, ಜೊತೆಗೆ ಅಕ್ರಮಗಳು ನಡೀತಾ ಇದೆ ಅನ್ನೋ ಆರೋಪಗಳು ಕೂಡ ವಿಪಕ್ಷಗಳಿಂದ ಕೇಳಿ ಬರ್ತಾ ಇದೆ. ವಿಧಾನಸೌಧದಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ಮಾಡಿದ್ದಾರೆ. ರಾಜ್ಯದಲ್ಲಿ ಎಸ್ಐಆರ್ ಆಪರೇಷನ್ ಇದು ರಾಜಕೀಯ ದಂಗಲ್ ಆಗಿ ಅಕ್ರಮದ ಆರೋಪ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಿಸಿದಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಸುದ್ದಿಗೋಷ್ಠಿ ಮಾಡಿದ್ದಾರೆ. ಕರ್ನಾಟಕ ಬಾಂಗ್ಲಾದೇಶದವರಿಗೆ ಸ್ವರ್ಗ ಆಗ್ಬಿಟ್ಟಿದೆ. ರಾಜ್ಯದಲ್ಲಿ ಸುಮಾರು 20 ರಿಂದ 25 ಲಕ್ಷ ಬಾಂಗ್ಲಾದೇಶದವರಿದ್ದಾರೆ. ನಿಜವಾದ ಭಾರತೀಯರು ಮತದಾರರನ್ನ ಗುರುತಿಸೋದಕ್ಕೆ ಎಸ್ಐಆರ್ ಆಗುತ್ತೆ. ಇದರ ವಿರುದ್ಧ ಸುಪ್ರೀಂ ಕೋರ್ಟ್ಗೂ ಹೋದವರು ಕಾಂಗ್ರೆಸ್ನವರು. ಬಿಎಲ್ಒಗಳು ಎಸ್ಐಆರ್ ಅಂತ ಬೋರ್ಡ್ ಹಾಕಿ ಮಸೀದಿ ಮುಂದಿದ್ದಾರೆ. ಮಸೀದಿ ಮುಂದೆ ಪ್ರಸಾದ ಹಂಚಿದಂತೆ ಪತ್ರವನ್ನ ಹಂಚ್ತಾ ಇದ್ದಾರೆ, ಅಂದ್ರೆ ಫಾರ್ಮ್ಗಳನ್ನ ಹಂಚ್ತಾ ಇದ್ದಾರೆ. ಬಾಂಗ್ಲಾದೇಶದವರನ್ನ ಸೇರಿಸೋದಕ್ಕೆ ಷಡ್ಯಂತ್ರ ನಡೀತಾ ಇದೆ. ನಕಲಿ ದಾಖಲೆ, ತಾತ ಅಪ್ಪ ಅಮ್ಮನನ್ನ ಸೃಷ್ಟಿ ಮಾಡ್ತಾರೆ. ಕಾಂಗ್ರೆಸ್ನವರು ಯಾರು ವಾಸಿಸ್ತಾ ಇಲ್ವೋ ರಾಜ್ಯದಲ್ಲಿ ಅಂತ ಹೇಳ್ತಾರೆ. ಕಾಂಗ್ರೆಸ್ನವರು ಯಾರು ವಾಸಿಸ್ತಿಲ್ಲ ರಾಜ್ಯದಲ್ಲಿ ಅಂತ ಹೇಳ್ತಾರೆ. ಆದರೆ ಬಾಂಗ್ಲಾದೇಶದವರು ಸುಮಾರು ಜನ ಇದ್ದಾರೆ. ಬೆಂಗಳೂರು ಆಯುಕ್ತರು 250 ಬಾಂಗ್ಲಾದೇಶದವರನ್ನ ವಾಪಸ್ ಕಳಿಸಿದ್ದಾರೆ. ಗೊತ್ತಾ ನಿಮ್ಗಿದು? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೀಗಂತ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡ ಕಾರಿದ್ದಾರೆ. ಎಸ್ಐಆರ್ ನ ನಿಬಂಧನೆಗಳನ್ನ ಗಾಳಿ ತೂರಿ ಎಸ್ಐಆರ್ ಮಾಡ್ತಾ ಇರೋದು 20 ವರ್ಷ ಆದ್ಮೇಲೆ. ದೇಶದ ಭದ್ರತೆ ದೃಷ್ಟಿಯಿಂದ ಮತ್ತು ಪ್ರಜಾಪ್ರಭುತ್ವದ ರಕ್ಷಣೆ, ಸಂವಿಧಾನದ ರಕ್ಷಣೆ ಮಾಡುವಂತ ದೃಷ್ಟಿಯಿಂದ ಮಾಡ್ತಾ ಇರುವಂತ ಒಂದು ಕಾರ್ಯ. ಬಾಂಗ್ಲಾದೇಶದವರಿಗೆ ಸ್ಪೆಷಲ್ ಟ್ರ್ಯಾಕ್ ಅನ್ನ MG ರೋಡ್ ಅಂದ್ರೆ ಈ ತರ ಇದೆಯಲ್ಲ ರೋಡ್, ಏನೋ ಹೈವೇ, ನ್ಯಾಷನಲ್ ಹೈವೇ ತರ ಕ್ರಿಯೇಟ್ ಮಾಡಿದ್ದಾರೆ ಬಾಂಗ್ಲಾದೇಶದವ್ರಿಗೆ. ಎಲ್ಲ ಮಸೀದಿಗಳ ಮುಂದೆ, ಹಜ್ ಭವನಗಳ ಮುಂದೆ, ಶಾದಿ ಭಾಗ್ಯ ಮಾಲ್, ಶಾದಿ ಭಾಗ್ಯ ಅಲ್ಲಿ ಇವತ್ತು ರಾಜಾರೋಷವಾಗಿ ಯಾರು ಸರ್ಕಾರದಿಂದ ನೇಮಕ ಆಗಿದ್ದಾರೆ, BLA 2 ಸರ್ಕಾರದಿಂದ ನೇಮಕ ಆಗಿರೋರು ಆರಾಮಾಗಿ SIR ಅಂತ ಬೋರ್ಡ್ ಹಾಕೊಂಡಿದ್ದಾರೆ ಹಿಂದೆ. ಅದ್ರ ಹಿಂದೆ ಮಸೀದಿ ಇದೆ, ರೋಡಲ್ಲಿ ಮುಂದೆ ಮಸೀದಿ ಮುಂದೆ ಕೂತಿದ್ದಾರೆ ರೋಡಲ್ಲಿ. ರೂಲ್ ಏನೇ ಹೇಳುತ್ತೆ, ಪ್ರತಿಯೊಂದು ಮನೆಗೆ ಹೋಗಿ ಮನೆಗೆ ಮಾಹಿತಿಯನ್ನ ಕೊಟ್ಟು, ಅವರಿಗೆ ತಿಳುವಳಿಕೆಯನ್ನ ಕೊಟ್ಟು, ಪರಿಶೀಲನೆ ಮಾಡಿ ಅವರಿಗೆ ಅರ್ಜಿ ಕೊಡ. ಅಕ್ರಮ ನಡೀತಾ ಇದೆ, ಅವ್ಯವಹಾರ ನಡೀತಾ ಇದೆ. ಬಾಂಗ್ಲಾದೇಶದವ್ರಿಗೆ ರೆಡ್ ಕಾರ್ಪೆಟ್ ಹಾಕಿ ಅವ್ರ ಓಟ್ಗಳನ್ನ ಸೇರಿಸ್ತಾ ಇದ್ದಾರೆ ಅಕ್ರಮವಾಗಿ. ಇವ್ರ ಮೇಲೆ ಯಾರ್ಯಾರಿದ್ದಾರೆ ಇವ್ರ ಮೇಲೆಲ್ಲ ಕ್ರಿಮಿನಲ್ ಮೊಕದ್ದಮೆ ಹಾಕ್ಬೇಕು. ಯಾರು BLA 2ಗಳಿದ್ದಾರೆ, ಸರ್ಕಾರಿ ಅಧಿಕಾರಿಗಳಿದ್ದಾರೆ, ಈ ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಕೂಡಲೇ ಬಂಧಿಸಬೇಕು, ಅವ್ರನ್ನೆಲ್ಲ ಜೈಲಿಗೆ ಕಳಿಸ್ಬೇಕು, ಅವ್ರ ಮೇಲೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಬೇಕು. ಯಾಕಂದ್ರೆ ಚುನಾವಣಾ ಆಯೋಗ ಸುಪ್ರೀಂ ಪವರ್ ಇರುವಂತದ್ದು. ಈ ತರ ಒಂದ್ಸರಿ ಬಾಂಗ್ಲಾದೇಶದವರು ಇಲ್ಲಿ ಸೆಟ್ಲ್ ಆದ್ರೆ ಅವ್ರಿಗೆ ಊಟ, ತಿಂಡಿ, ರೇಷನ್ ಕಾರ್ಡು, ಹೆಲ್ತ್ ಚೆಕಪ್, ಬಾಡಿ ಚೆಕಪ್ ಎಲ್ಲ ಮಾಡ್ಬೇಕು ನಾವೇ. ಕಳೆಕಾಯಿ ಅಂತ ಅವ್ರು ನೋಡು, ಅವರೆಕಾಯಿ, ಕಡಲೆಕಾಯಿ. SIR ಅಂದ್ರೆ ಅವರೆಕಾಯಿ, ಕಡಲೆಕಾಯಿ ತರ ಮಾಡ್ಬಿಟ್ಟಿದ್ದಾರೆ ಇವರು. ಕಾಂಗ್ರೆಸ್ ಅವರು SIR ನ ಕಡಲೆಕಾಯಿ ತರ ಮಾಡ್ಬಿಟ್ಟವ್ರು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಸುದ್ದಿಗೋಷ್ಠಿಯನ್ನ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ದು. ಅಕ್ರಮ ನಡೀತಾ ಇದೆ, ನನ್ನ ಹತ್ರ ಒಂದಷ್ಟು ಪ್ರೂಫ್ಗಳಿದಾವೆ ಅಂತ ಹೇಳಿ ಮಾತು ಶುರು ಮಾಡ್ತಾ ಕಾಂಗ್ರೆಸ್ ಸರ್ಕಾರ SIR ಅನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊಳ್ತಾ ಇದೆ ಅನ್ನೋದನ್ನ ಡೀಟೈಲ್ಡ್ ರಿಪೋರ್ಟ್ ಅನ್ನ ಆರ್ ಅಶೋಕ್ ಅವರು ಕೊಡ್ತಾ ಇದ್ದಿದ್ದು, ನೇರ ಆರೋಪ ಮಾಡ್ತಾ ಬಾಂಗ್ಲಾದೇಶದವರಿಗೆ ಕರ್ನಾಟಕ ಸ್ವರ್ಗ ಆದಂತಾಗೋಗಿದೆ. ಲಕ್ಷಾಂತರ ಜನ ಇದ್ದಾರೆ, 20 ರಿಂದ 25 ಲಕ್ಷ ಜನ ಬಾಂಗ್ಲಾದೇಶದವರು ಇದ್ದಾರೆ. ನಿಜವಾದ ಭಾರತೀಯರನ್ನ ಮತದಾರರನ್ನ ಗುರುತಿಸೋದಕ್ಕಂತಾನೆ SIR ಮಾಡಿರೋದು. ಅದನ್ನು ಮಾಡಬೇಕಂತ ಸುಪ್ರೀಂ ಕೋರ್ಟ್ ತನಕ ಹೋದವರು ಕಾಂಗ್ರೆಸ್ನವರೇ.
ಇವಾಗ BLOಗಳು SIR ಅಂತ ಬೋರ್ಡ್ ಅನ್ನ ಹಾಕಿ ಮಸೀದಿ ಮುಂದಿದ್ದಾರೆ. ಅಲ್ಲಿ ಹೋಗಿ ಪ್ರಸಾದ ಹಂಚಿದಂಗೆ ಫಾರ್ಮ್ಗಳನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ನೋಡಿ ಅಲ್ಲಿ ಅಂತ ಸುದ್ದಿಗೋಷ್ಠಿಯನ್ನ ಮಾಡೋದರ ಜೊತೆಗೆ ಒಂದಷ್ಟು ವಿಡಿಯೋಗಳನ್ನು SIR ಪ್ರಕ್ರಿಯೆ ಮಾಡ್ತಾ ಇದ್ದ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಕೂಡ ಸುದ್ದಿಗೋಷ್ಠಿಯಲ್ಲಿ ತೋರಿಸಿದ್ದಾರೆ.